ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ಬೆಳಿಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಬಾಲ್ಯ ಮೀನಿನ ಸಾರು ಮಾಡುವ ವಿಧಾನವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮೊನ್ನೆ ನಾನು ಫ್ರೈ ಮಾಡುವ ವಿಧಾನವನ್ನು ಶೇರ್ ಮಾಡಿದ್ದೆ. ಇವತ್ತು ನಾನು ಸಾರು ಮಾಡ್ತೇನೆ. ನೋಡಿ, ಚಿಕ್ಕದು ದೊಡ್ಡದಲ್ಲ, ಮೊನ್ನೆಷ್ಟು ದೊಡ್ಡದಲ್ಲ, ಸ್ವಲ್ಪ ಚಿಕ್ಕದು 2 ಮೀನಿದೆ. ಇದನ್ನು ಇವಾಗ ಕಟ್ ಮಾಡಿ ಇದರಿಂದ ಸಾರು ಮಾಡೋದು. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ದಿನಾಲೂ ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇವಾಗ ಒಂದು ಹೊಸ ಫೀಚರ್ ಇದೆ ಹೈಪ್ ಮಾಡಲಿಕ್ಕೆ. ಲೈಕ್ ಅಂತ ಕೊಡುವಾಗ ಹೈಪ್ ಬರ್ತದೆ, ಅಲ್ಲಿ ನೀವು ಹೈಪ್ ಮಾಡಿಬಿಡಿ. ಇದರಿಂದ ನನಗೆ ಕೂಡ ಒಳ್ಳೆಯದು. ಹಾಗೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ. ಕಾಲು ಭಾಗದ ಜನರು ಮಾತ್ರ ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋದು, ಮತ್ತು ಒಂದು ಮುಕ್ಕಾಲು ಭಾಗ ಜನರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ. ಪ್ಲೀಸ್ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮಗೆ ಏನೂ ಲಾಸ್ ಇಲ್ಲ, ನಮಗೆ ಸಬ್ಸ್ಕ್ರೈಬರ್ ಗೇನ್ ಆಗ್ತಾರೆ ಅಷ್ಟೇ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಇವತ್ತಿನ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಬಾಲ್ಯ ಮೀನು ಸಾರು ಮಾಡಲಿಕ್ಕೆ ನಾನಿಲ್ಲಿ ಮಸಾಲವನ್ನೆಲ್ಲ ರೆಡಿ ಮಾಡಿದ್ದೇನೆ. ಇಲ್ಲಿ 1 ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. 2 ಟೀ ಸ್ಪೂನ್ ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನ್ ಅರಸಿನ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಸಾಸಿವೆ, 10 ಒಣಮೆಣಸು, ಹುಣಸೆ ಹುಳಿ, 4-5 ಬೆಳ್ಳುಳ್ಳಿ ಹೆಸರು, 1 ನೀರುಳ್ಳಿ, ಇಷ್ಟನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಮಸಾಲ ನೈಸಾಗಿ ಗ್ರೈಂಡ್ ಆಗಿ ರೆಡಿ ಆಯಿತು. ಇನ್ನು ಇದನ್ನು ತೆಗಿತೇನೆ. ನೋಡಿ, ಮೀನನ್ನು ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಬೇಗನೆ ಪದಾರ್ಥ ಮಾಡೋದು. ಇವಾಗ ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಒಂದು ನೀರುಳ್ಳಿಯನ್ನು ಹಾಕ್ತೇನೆ. ಸ್ವಲ್ಪ ಕರಿಬೇವು ಹಾಕ್ತೇನೆ. ಸ್ವಲ್ಪ ಶುಂಠಿ, 1 ಕಾಯಿಮೆಣಸು. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಇದು ಫ್ರೈ ಆದ್ದು ಸಾಕು, ಕಲರ್ ಚೇಂಜ್ ಆಯಿತು. ಇನ್ನು ಮಸಾಲವನ್ನು ಹಾಕ್ತೇನೆ. ಇವಾಗ ಈ ಮಸಾಲವನ್ನು ಸ್ವಲ್ಪ ಹೊತ್ತು ನಾನು ಇದೇ ನೀರುಳ್ಳಿಯ ಜೊತೆಗೆ ಫ್ರೈ ಮಾಡ್ತೇನೆ. ಫ್ರೈ ಮಾಡಿ ಆದಮೇಲೆ 1-2 ನಿಮಿಷ ಫ್ರೈ ಮಾಡ್ತೇನೆ. ಮತ್ತು ನಾನು ಇದಕ್ಕೆ ನೀರು ಹಾಕಿ ತೆಳು ಮಾಡೋದು. ನೋಡಿ, ನಾನು ಮಾಡುವ ಸ್ಟೈಲಲ್ಲಿ
ಈ ಮಸಾಲದ ಸೀಕ್ರೆಟ್ ಇದೆ ನೋಡಿ. ಈ ಮಸಾಲವನ್ನು ಒಂದು 2 ನಿಮಿಷ ಫ್ರೈ ಮಾಡೋದು. ತುಂಬಾ ಟೇಸ್ಟ್, ಪರಿಮಳ ಎಲ್ಲ ಚೆನ್ನಾಗಿ ಬರುತ್ತದೆ. ಇವಾಗ ಒಂದು 2 ನಿಮಿಷ ಆಯಿತು ಇದನ್ನು ಫ್ರೈ ಮಾಡಿ. ಇನ್ನು ಇದನ್ನು ತೆಳು ಮಾಡ್ತೇನೆ. ನೋಡಿ ಇವಾಗ ಕುದಿ ಕೂಡ ಬರ್ತಾ ಇದೆ. ಇನ್ನು ನೀರನ್ನು ಹಾಕಿ ತೆಳು ಮಾಡ್ತೇನೆ. ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಇದಕ್ಕೆ ಚೆನ್ನಾಗಿ ಕುದಿ ಬರಲಿ. ನೋಡಿ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ. ಇನ್ನು ನಾನು ಮೀನನ್ನು ಹಾಕ್ತೇನೆ. ಮೀನು ಹಾಕಿ ಆಯಿತು. ಮೀನು ಚೆನ್ನಾಗಿ ಕುದಿ ಬರಲಿ. ಹಾಗೆಯೇ ಮೀನು ಕೂಡ ಚೆನ್ನಾಗಿ ಬೇಯಬೇಕು. ನೋಡಿ ಇವಾಗ ಮೀನು ಹಾಕಿ ಮಸಾಲ ಚೆನ್ನಾಗಿ ಕುದೀತಾ ಇದೆ. ಇನ್ನು ನಾನು ಇದನ್ನು ಕೆಳಗಿಡ್ತೇನೆ. ನೋಡಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ. ರುಚಿಯಾದ ಬಾಳೆ ಮೀನಿನ ಸಾರು ರೆಡಿ ಆಯಿತು. ಸಿಂಪಲಾಗಿ ಮಾಡಿದ್ದು, ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ಮಾಡಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆ ಮೀನಿನ ಸಾರಿನ ರೆಸಿಪಿಯನ್ನು ತುಂಬಾ ಸಿಂಪಲಾಗಿ ಮಾಡಿದ್ದೇನೆ. ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ಸಾರು ಮಾಡೋದು ನಾನು ತುಂಬಾ ಕಡಿಮೆ, ಆದರೆ ನಿಮ್ಮ ಜೊತೆಗೆ ಒಂದು ಶೇರ್ ಮಾಡೋಣ ಅಂತೇಳಿ ಸಾರು ಮಾಡಿದ್ದೇನೆ. ಫ್ರೈ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ. ಅಂದರೆ ಅದರಲ್ಲಿ ಜಾಸ್ತಿ ಮುಳ್ಳಿರುವ ಕಾರಣ ಮುಳ್ಳು ತೆಗೆದು ತಿನ್ನಲಿಕ್ಕೆ ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ. ಇವಾಗ ಸಾರು ಮಾಡಿದರೆ ಸ್ವಲ್ಪ ಸಾಫ್ಟಾಗಿ ಇರ್ತದೆ. ಜಾಗ್ರತೆ ಮಾಡಿ ಮುಳ್ಳನ್ನು ತೆಗೆದು ತಿನ್ನಬೇಕು. ಹಾಗೆ ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಹೈಪ್ ಎನ್ನುವ ಆಪ್ಷನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ತನಕ ಬಾಯ್. ತುಂಬ ದಿವಸದ ನಂತರ ತೋಟಕ್ಕೆ ಬಂದಿದ್ದೇನೆ. ನೋಡಿ ಬಾವಿಯಲ್ಲಿ ನೀರು ಫುಲ್ಲಾಗಿದೆ. ನಿನ್ನೆ ಮೊನ್ನೆ ಸ್ವಲ್ಪ ಮಳೆ ಬಂದ ಕಾರಣ ನೀರು ಫುಲ್ಲಾಗಿ ಹರಿತಾ ಇದೆ. ಹುಲ್ಲು ತೆಗೆದು ತೋಟ ಎಲ್ಲ ಇವಾಗ ಕ್ಲೀನಾಗಿದೆ. ತುಂಬ ಜೋರಾಗಿ ನೀರು ಹರಿತಾ ಇದೆ. ಆ ಕಡೆ ನೀರು ಹರಿತಾ ಇದೆ.